ಶರಣರ ಬರವಮಿಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥ ಶರಣರ ವಾಣಿಯಂತೆ ಇವತ್ತು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಗೆ ನಮ್ಮ ಪೂಜ್ಯ ಗುರುಗಳಾದಂಥ IR ಮಠಪತಿಯವರು ಬಂದು ಇದನ್ನು ಪಾವನವನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಆತ್ಮೀಯರ ಅಂತ ಅಶೋಕ್ ಅವರು ಹಾಗೆ ಮಲ್ಲಿಕಾರ್ಜುನ್ ಜೋತಾವರವರು ತಮ್ಮದೇ ಅಂತ ವಿಶೇಷವಾದಂಥ ಪರಿಶ್ರಮದಿಂದ ಕಟ್ಟಿ ಸಮಾಜ ತಿದ್ದುವಂಥ ಕಾರ್ಯವನ್ನು ಮಾಡ್ತಕ್ಕಂಥ ಹೇ ಸೀತಾರಾಮ್ ಚಾನಲ್ಗೆ ಆಗಮಿಸಿರುವ ಪರಮ ಪೂಜ್ಯರಿಗೆ ವಾಹಿನಿಯ ಪ್ರಕಾರ ನಾನು ಭಕ್ತಿಯಿಂದ ಶರಣಾರ್ಥಿಗಳನ್ನು ಅರ್ಥ ಮಾಡ್ತಾನೆ. ಅಪ್ಪಾಜಿ ಭಾಳ ಸಂತೋಷ ಅಪ್ಪ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವೆಂಕರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತಮಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂಥ ಅನ್ನ ಬಸವಣ್ಣನವರ ವಾಣಿಯಂತೆಯಪ್ಪ. ಇವತ್ತು ನಮ್ಮ ಸಮಾಜದ ಪ್ರತಿಯೊಬ್ಬರೂ ಕೂಡ ಒಂದು ಸಾರ್ಥಕ ಬದುಕನ್ನು ಬದುಕಬೇಕಾಗಿದೆ. ತಾವಾದರೂ ಕೂಡ ತಮ್ಮ ಅಮೂಲ್ಯವಾದಂಥ ಒಂದು ಜೀವನವನ್ನು ಶಿಕ್ಷಣ ವೃತ್ತಿಯೊಂದಿಗೆ ಈ ಶರಣ ಪರಂಪರೆಯನ್ನು ಪರಂಪರಾಗತವಾಗಿ ಮುಟ್ಟಿಸಬೇಕು ಅನ್ನುವಂಥ ಧ್ಯೇಯವನ್ನಿಟ್ಟುಕೊಂಡ್ರಿ. ನಾಡಿನಾದ್ಯಂತ ತಿರುಗಿದ್ರಿ ಮತ್ತು ಈ ಮನೆಗಳಿಗೆ ಹೋಗಿದ್ರಿ. ಎಷ್ಟೋ ಜನರನ್ನು ತಮ್ಮ ಶ್ರೀವಾಣಿಯಿಂದ ಉದ್ಧಾರ ಮಾಡಿದಿರಿ. ತಮ್ಮ ಒಂದು ಆಗಮನ ನಮಗೆ ಬಹಳಷ್ಟು ಸಂತೋಷವನ್ನುಂಟು ಮಾಡಿದೆಪ್ಪ. ಮನುಷ್ಯ ಸಾರ್ಥಕ ಬದುಕನ್ನು ಬದುಕಬೇಕಾದ್ರೆ ಏನು ಮಾಡಬೇಕು ಅನ್ನೋಂಥ ತಮ್ಮ ಅಮೃತವಾಣಿಯಿಂದ ನಾವು ಹೇಳಬೇಕಂತೇಳಿದೆ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಂತ್ರಪುರುಷ ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರುಗಳೆಲ್ಲರಿಗೂ ಮನವಾರೆ ನಮನಗಳನ್ನು ಸಲ್ಲಿಸಿ ಹೆತ್ತ ತಂದೆ ತಾಯಿಗಳನ್ನು, ಹೊತ್ತ ಭೂಮಿಯನ್ನು, ಈ ಜಗದ ಜೀವಿಗಳಿಗೆ ಅನ್ನ ನೀಡುತ್ತಿರುವಂಥ ರೈತರನ್ನು, ದೇಶದ ಗಡಿ ಕಾಯುತ್ತಿರುವಂಥ ವೀರ ಯೋಧರನ್ನು ಸಂಸ್ಮರಣೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಬಹಳ ಚಿಂತನಾಶೀಲದ ಒಂದು ಪ್ರಶ್ನೆಯನ್ನು ತಾವು ನನ್ನ ಮುಂದೆ ಇಟ್ಟಿದ್ದೀರಿ. ಅದಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅನ್ನೋದನ್ನು ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರ ಘೋಷಣೆ ಮಾಡದೇ ಇರಲಿ, ಅವರು ಎಂದೋ ಸಾಂಸ್ಕೃತಿಕ ನಾಯಕರಾಗಿ ಹೋಗಿದ್ದಾರೆ, ಮಹಾಮಾನವತಾವಾದಿಯಾಗಿ ಹೋಗಿದ್ದಾರೆ. ಅಂಥವರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮ್ಮ ಮುಂದೆ ಇಡ್ತಾರೆ. ಆ ವಚನ ಯಾವುದು ಅಂದರೆ, ಸಾಮಾಜಿಕ ಸ್ತರದ ಮೇಲೆ ಮನುಷ್ಯ ಜಾತ್ಯತೀತದ ದೃಷ್ಟಿಯಿಂದ ಹೇಗೆ ಬದುಕಬೇಕು, ಸಾರ್ಥಕ ಬದುಕು ಮಾಡಬೇಕು ಅನ್ನೋದನ್ನು ಈ ಸಣ್ಣ ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಶರಣರ ಉದ್ದೇಶ ವಚನ ಸಾಹಿತ್ಯ ಜನಮಾನಸದ ಸಾಹಿತ್ಯ. ಆ ಸಾಹಿತ್ಯವನ್ನು ಸಾಮಾನ್ಯ ಜನರು ಅರಗಿಸಿಕೊಳ್ಳುವ ನಿಟ್ಟಿನೊಳಗೆ ಶಬ್ದ ಸಂಪತ್ತಿಯನ್ನು ಬಳಕೆ ಮಾಡಿಕೊಂಡು ಸರಳವಾದಂಥ ಕನ್ನಡದಲ್ಲಿ ಅವರು ವಚನಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂಥ ವಚನಗಳಲ್ಲಿ ಒಂದು ವಚನ ಅದು ಸಾರ್ಥಕ ಬದುಕಿನ ಮೇಲೆ ಇರುವಂಥ ಒಂದು ವಚನ. ಹೇಳ್ತಾರೆ ಅಪ್ಪ ಬಸವಣ್ಣನವರು, ಮುಂದು ಜಾವದಲ್ಲಿ ಎದ್ದು ಲಿಂಗಧಂಗ್ರಿಯ ಮುಟ್ಟಿ ಸತ್ಯ ಶಿವಶರಣರ ಮುಖ ದರ್ಶನ ಮಾಡುವುದೇ ಹುಟ್ಟಿದ ಜನ್ಮಕ್ಕಿದು ಸಾರ್ಥಕತೆ, ಕೂಡಲ ಸಂಗಮ ದೇವ ಅಂಥೇಳಿ ಒಂದು ವಚನ ಹೇಳಿದ್ದಾರೆ. ಇದು ನಮ್ಮ ದೈನಂದಿನ ದಿನಚರಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನುವ ಒಂದು ದಿನಚರಿ ವ್ಯವಸ್ಥೆಯನ್ನು ಒಂದು ಸಣ್ಣ ವಾಕ್ಯದಲ್ಲಿ ಹೇಳಿದ್ದಾರೆ. ಅದು ಮುಂದು ಜಾವದಲ್ಲಿ ಎದ್ದು. ಮನುಷ್ಯ ಜಡ ಅಲ್ಲ, ಅವ ಚೇತನ. ಆತ ಚೇತನಯುಕ್ತವಾಗಿ ದಿನಂಪ್ರತಿ ಬದುಕನ್ನು ಸಾಗಿಸಬೇಕಾಗಿದ್ದರೆ ಬೇಗ ಮಲಗಿ ಬೇಗ ಏಳಬೇಕು. ಇದು
ಆರೋಗ್ಯದ ದೃಷ್ಟಿಯಿಂದ ಆಯಿತು, ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಆಯಿತು. ಯಾವ ವ್ಯಕ್ತಿ ಬೇಗ ಎದ್ದು ಕಾರ್ಯವನ್ನು, ಕಾಯಕವನ್ನು, ಕೆಲಸವನ್ನು ಮಾಡ್ತಾನೋ ಅದು ದೇಶದ ಸಂಪತ್ತು. ಆ ಕಾರಣಕ್ಕಾಗಿ ಅವರು ಆ ಮಾತಿನಲ್ಲಿ ಹೇಳ್ತಾರೆ, ಮುಂದು ಜಾವದಲ್ಲಿ ಎದ್ದು ನಾವು ಬೇಗನೆ ಏಳಬೇಕು. ಹಾಗಾದರೆ ಮನುಷ್ಯನಿಗೆ ನಿದ್ದೆ ಬೇಕೋ ಬೇಡನೋ? ನಿದ್ದೆ ಬೇಕು. ಅದಕ್ಕೆ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲರಿಗೂ 24 ತಾಸುಗಳ ಒಂದು ಅವಧಿಯನ್ನು ಕೊಟ್ಟಿದ್ದಾನೆ. ಆ 24 ಗಂಟೆಗಳ ಅವಧಿಯನ್ನು ನಾವು ದಿನಚರಿ ರೂಪದಲ್ಲಿ ಬಳಕೆ ಮಾಡಿಕೊಂಡಾಗ 8 ಗಂಟೆ ಕಾಯಕ ಮಾಡಬೇಕು, ಇದು ಸಿದ್ಧಾಂತ. ಆಮೇಲೆ 8 ಗಂಟೆ ನಿದ್ದೆ ಮಾಡಬೇಕು, ಇದು ವಿಶ್ರಾಂತಿ. ದಲಿತ ದೇಹಕ್ಕೆ ವಿಶ್ರಾಂತಿ ಅತಿ ಅವಶ್ಯ. ಈ 16 ತಾಸುಗಳು ಮಿಕ್ಕಿದ ಮೇಲೆ ಉಳಿದ 8 ತಾಸುಗಳನ್ನು ನಮ್ಮ ಬದುಕಿನೊಳಗೆ ಮನೆ, ಮಡದಿ, ತಂದೆ, ತಾಯಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಮನೆಯ ಪರಿಸರದೊಂದಿಗೆ ಸುಮಾರು ಒಂದು 3 ಗಂಟೆಗಳ ಕಾಲ ನಾವು ಕಳಿಬೇಕು. ಸಂಸಾರದ ಸಲುವಾಗಿ ಒಂದು 3 ಗಂಟೆಗಳ ಕಾಲ ಕಳಿಬೇಕು. ಆಮೇಲೆ ಉಳಿದ 5 ತಾಸುಗಳಲ್ಲಿ ಒಂದು 2-3 ಗಂಟೆಗಳ ಕಾಲ ನಮ್ಮ ಆಪ್ತೇಷ್ಟರೊಡನೆ ನಾವು ನಮ್ಮ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಉಳಿದಂಥ 2 ಗಂಟೆಗಳಲ್ಲಿ 1 ಗಂಟೆ ನಿನ್ನ ಆರೋಗ್ಯದ ಕುರಿತಾಗಿ ನೀನು ವಿಚಾರ ಮಾಡಬೇಕು. ಆರೋಗ್ಯ ಖಲು ಧರ್ಮ ಸಾಧನಂ. ಹೌದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಆರೋಗ್ಯ ಇಲ್ಲದಿದ್ದರೆ ನಾವೇನನ್ನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಕುಂತು ಮಾತಾಡಬೇಕಾಗಿದ್ರೆ ನನ್ನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಹೌದು. ಅದೇ ರೀತಿಯಾಗಿ 1 ಗಂಟೆ ಆರೋಗ್ಯದ ಸಲುವಾಗಿ ವಾಯುವಿಹಾರ ಇರಬಹುದು, ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಏನೋ ಅನೇಕ ಚಟುವಟಿಕೆಗಳ ಮೂಲಕವಾಗಿ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಆಮೇಲೆ 1 ಗಂಟೆಗಳ ಕಾಲ, 1 ಗಂಟೆಯನ್ನು 24 ಗಂಟೆ ಅವಧಿಯನ್ನು ಕೊಟ್ಟಿರುವಂಥ ಪರಮಾತ್ಮನ ಧ್ಯಾನದ ಸಲುವಾಗಿ, ಅವನನ್ನು ನೆನಪಿಸುವ ಸಲುವಾಗಿ, ಆತನ ಸ್ಮರಣೆ ಸಲುವಾಗಿ 1 ತಾಸು ನಾವು ವಿನಿಯೋಗ ಮಾಡಿದರೆ ನಮ್ಮ ಅಂತರಂಗದಲ್ಲಿರುವಂಥ ಅರಿವು ಜಾಗೃತವಾಗಿ ನಾನೊಬ್ಬ ಉತ್ತಮ ಪ್ರಜೆಯಾಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಆ ಕಾರಣಕ್ಕಾಗಿ ಶರಣರು ಹೇಳ್ತಾರೆ, ಮುಂದು ಜಾವದಲ್ಲಿ ಎದ್ದು ಬೇಗನೆ ಏಳಬೇಕು, ಎದ್ದು ದಿನಚರಿಯನ್ನು ಪ್ರಾರಂಭ ಮಾಡಬೇಕು. ಯಾವುದೇ ಕಾಯಕ ಮಾಡಲಿ, ಕೈಲಾಸ. ಅದು ಒಕ್ಕಲ್ತನ ಇರಬಹುದು, ನೌಕರಿ ಇರಬಹುದು, ಅಧಿಕಾರಿ ಇರಬಹುದು, ಕೂಲಿ ಇರಬಹುದು, ಏನೇ ಇರಬಹುದು, ಅದೆಲ್ಲವೂ ಅದು ಕಾಯಕ ಅನ್ನುವಂಥ ದೃಷ್ಟಿಕೋನದಿಂದ ಶರಣರು ಅಲ್ಲಿ ಪ್ರಾಮಾಣಿಕತೆ ಇರುವುದರಿಂದ ಅದಕ್ಕೆ ಕಾಯಕ ಅಂತ ಹೆಸರು ಕೊಟ್ಟಿದ್ದಾರೆ. ಎಲ್ಲಿ ಪ್ರಾಮಾಣಿಕತೆ ಇರ್ತೈತಿ ಆ ಕೆಲಸವೆಲ್ಲವೂ ಕಾಯಕ. ಅದನ್ನ ಮಾಡಬೇಕು ಅನ್ನೋದನ್ನ ಒಂದು ಸಾಲಿನಲ್ಲಿ ಹೇಳಿದರೆ, ಲಿಂಗದಂಗ್ರಿಯ ಮುಟ್ಟಿ, ಇದು ಬಹಳ ಮುಖ್ಯವಾದಂತಹ ಮಾತು. ನಮ್ಮನ್ನ ಏಕದೇವೋಪಾಸಕರನ್ನಾಗಿ ಮಾಡಿದಂಥ ವ್ಯಕ್ತಿ ಅಂದರೆ ಅಪ್ಪ ಬಸವಣ್ಣ. ಬಸ್ಸಿಗೆ ಒಬ್ಬ ಡ್ರೈವರ್ ಇರುವಂತೆ, ನಾವಿಗೆ ಒಬ್ಬ ಚಾಲಕ ಇರುವಂತೆ, ಈ ಜಗತ್ತನ್ನ ನೇಮಿಸುವಲ್ಲಿ ಪರಮಾತ್ಮನು ಒಬ್ಬನಿದ್ದಾನೆ. ಆ ಪರಮಾತ್ಮನ ಕುರಿತಾಗಿ ನಾವು ಎದ್ದ ತಕ್ಷಣ ಆತನಿಗೆ ಧನ್ಯವಾದಗಳನ್ನು ಹೇಳಬೇಕು. ನಿನ್ನ ಕೃಪೆಯಿಂದ ನಾನು ಎಂದು ಬದುಕಿ ಬಂದಿದ್ದೇನೆ. ಯಾಕೆಂದರೆ ನಿದ್ದೆ ಅಂದರೆ ಅರ್ಧ ಸಾವು. ಆ ನಿದ್ದೆಯನ್ನು ತಿಳಿದೆದ್ದ ಮೇಲೆ ನಾವು ಬದುಕು ಮಾಡ್ತೀವಲ್ಲ, ಆ ಬದುಕಿಗೆ ಪ್ರೇರಣೆ ಕೊಡುವಂಥ ಆ ಚೈತನ್ಯವೇ ಪರಮಾತ್ಮ. ಆ ಪರಮಾತ್ಮನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿ, ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಬೇಕು. ಅಪ್ಪಾಜಿ, ಈ ನಿದ್ರಾನಂದ ಅಂತ ಇರ್ತಾರಲ್ಲ, ಆ ಒಂದು ಆನಂದವನ್ನು ನಾವು ಸವಿತಾ ಇರುವಾಗ ನಮಗೆ ಯಾವ್ದಾವ್ದು ಪರಿಗರಲ್ರಿ, ತಾನೇ ತಾನಾದ ಒಂದು ಸ್ಥಿತಿ ಇರ್ತೈತೆ ಅಂತ ಹೇಳ್ತಾರೆ. ಹೌದಲ್ರಿ? ಹೌದಪ್ಪ. ಅದಕ್ಕೆ ಅವ್ರು ಹೇಳ್ತಾರಲ್ಲ ಶರಣರು, ಅಲ್ಲಿ ಮುಂದಿನ ಸಾಲಿನೊಳಗೆ ಏನು ನಮಗೆ ಆದೇಶ ಮಾಡ್ತಾರಂದರೆ, ಸತ್ಯ ಶಿವಶರಣರ ಮುಖ ದರ್ಶನ ಮಾಡುವುದು. ಎದ್ದ ತಕ್ಷಣ
ಎದ್ದ ತಕ್ಷಣ ನಮ್ಮನ್ನು ನಾವು ಮುಖ ನೋಡ್ಕೊಳ್ಳೋದಲ್ಲ. ಸತ್ಯ ಶಿವಶರಣರು ಅನೇಕ ಜನ ನಮ್ಮ ದೇಶಗಳಲ್ಲಿ ಸಾಧುಗಳಾಗಿ ಹೋಗಿದ್ದಾರೆ, ಸಂತರಾಗಿ ಹೋಗಿದ್ದಾರೆ, ಮಹಾತ್ಮರಾಗಿದ್ದಾರೆ, ಶರಣರಾಗಿದ್ದಾರೆ, ದಾಸರಾಗಿದ್ದಾರೆ. ಅನೇಕ ಬಹು ಸಂಸ್ಕೃತಿ ದೇಶವಾಗಿರುವಂಥ ನಾಡಿನಲ್ಲಿ ಸಮಾಜವನ್ನು ತಿದ್ದಲಿಕ್ಕೆ ಅನೇಕ ಜನ ಶರಣರು ನಮಗೆ ಆಗಿ ಹೋಗಿದ್ದಾರೆ. ಅಂಥವರ ಮುಖದರ್ಶನ ಮಾಡಿಕೊಳ್ಳೋದು, ಅದಕ್ಕೆ ನಿಮಗಲ್ಲಿ ಸಂಶಯ ಬಂದಿರಬಹುದು. ಅವ್ರ ಚಿತ್ರ ನಮಗೆ ಸಿಗೋದಿಲ್ಲ, ಅವ್ರ ಭಾವಚಿತ್ರ ನಮಗೆ ಸಿಗೋದಿಲ್ಲ, ಅವ್ರ ಫೋಟೋ ನಮಗೆ ಸಿಗಂಗಿಲ್ಲ. ಏನು ನೋಡೋಣ? ಅವರು ಬರೆದಿರುವಂಥ ಮಾತುಗಳು, ಸಂದೇಶ, ವಚನ, ಇವುಗಳನ್ನು ನಾವು ಓದಿಬಿಟ್ರೆ ಅವ್ರ ಮುಖದರ್ಶನ ಮಾಡಿದಂತೆ. ಓದಿಬಿಟ್ರೆ ಮುಖದರ್ಶನ ಮಾಡಿ ಅಂದ್ರೆ ಎದ್ದ ತಕ್ಷಣ ಓದುವ ಪರಿಮಿತಿಯೊಳಗೆ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಬದುಕನ್ನು ಆರಂಭ ಮಾಡಬೇಕು ಅನ್ನುವಂಥ ಸೂಕ್ಷ್ಮ ಸಂವೇದನೆಯನ್ನು ಶರಣರು ನಮಗೆ ಕೊಟ್ಟಿದ್ದಾರೆ. ಇದು ಆರೋಗ್ಯಕರ ಬೆಳವಣಿಗೆ. ಆ ಕಾರಣಕ್ಕಾಗಿ ಬೇಗನೆ ಹೇಳಬೇಕು. ಆಮೇಲೆ ಭಗವಂತನನ್ನ ಕುರಿತು ಸ್ಮರಣೆ ಮಾಡಬೇಕು, ಆತನಿಗೆ ಧನ್ಯವಾದ ಹೇಳಬೇಕು. ಅಷ್ಟೇ ಅಲ್ಲ, ಮಹಾತ್ಮರು ಕೊಟ್ಟಿರುವ ಸಂದೇಶಗಳನ್ನು ನಾವು ಒಂದೊಂದಾಗಿ ಓದ್ತಾ ಅರ್ಥೈಸಿಕೊಂಡು ಬದುಕನ್ನು ಮಾಡಿದರೆ ಇದೇ ನಮ್ಮ ಬದುಕಿನ ಸಾರ್ಥಕತೆ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣ ಹೇಳಿದ್ದಾರೆ. ಈ ಒಂದು ವಚನದೊಳಗೆ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪರಂಪರೆ ಇಲ್ಲ. ಇಡೀ ಮಾನವ ಕುಲಕ್ಕೆ ಸಂಬಂಧಪಟ್ಟಂಥ ಈ ವಚನವನ್ನು ನಾವು ಇವತ್ತು ಅನುಷ್ಠಾನಕ್ಕೆ ತರಬೇಕಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಅಪ್ಪ ಬಸವಣ್ಣನವರ ವಿಚಾರಧಾರೆಗಳು 900 ವರ್ಷ ಆದರೂ ಕೂಡ ಇಂದಿನ ದಿನಮಾನಕ್ಕೆ ಬಹಳಷ್ಟು ಪ್ರಸ್ತುತವಾಗಿವೆ ಅನ್ನೋದಕ್ಕೆ ಈ ವಚನವು ಕೂಡ ನಮಗೆ ಸಹಾಯಕಾರಿಯಾಗ್ತದೆ, ಅನುವು ಮಾಡಿಕೊಡ್ತದೆ. ಆ ಕಾರಣಕ್ಕಾಗಿ ನಾವು ವಚನ ಸಾಹಿತ್ಯವನ್ನು ಓದೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ತಮಗೆ ಧನ್ಯವಾದಗಳು. ಬಹಳ ಸಂತೋಷ ಪಾಜಿ. ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಗೆ ತಾವು ಬಂದದ್ದ ಒಂದು ಭಾಗ್ಯರಪ್ಪ. ಬಂದು ವಿಶೇಷವಾಗಿ ದೈನಂದಿನ ಬದುಕನ್ನು ನಾವು ಯಾವ ರೀತಿ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ತಮ್ಮ ವಚನದ ಒಂದು ದೃಷ್ಟಾಂತವನ್ನು ಕೊಟ್ಟು ನಮ್ಮೆಲ್ಲರಿಗೂ ಒಂದು ದಾರಿಯನ್ನು ಒಂದು ಮಾರ್ಗಸೂಚಿಯನ್ನು ಮಾಡಿದ್ದಕ್ಕಾಗಿ ನಾವು ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಅರ್ಪಣೆ ಮಾಡೋದು ಕೂಡ ಕಡಿಮೆ ಪಾಜಿ. ಇವತ್ತಿನ ಒಂದು ಯಾಂತ್ರಿಕ ಬದುಕಿನೊಳಗೆ ಮನುಷ್ಯ ತನ್ನನ್ನು ತಾನು ಅರಿಯಬೇಕಾದಂಥ ಒಂದು ಇರುತ್ತೆ. ಯಾಕಂತಂದರೆ ಮೂಲವಾದಂಥ ಮನುಷ್ಯ ಜನ್ಮದ ಸಾರ್ಥಕತೆ ಅಂತಂದ್ರೆ ತನ್ನ ಸ್ವರೂಪವನ್ನು ಅರಿದುಕೊಂಡು ತಾನು ಸ್ವರೂಪ ಆನಂದದೊಳಗೆ ಇರಬೇಕಾಗ್ಯದ್ರಿ. ಇಂಥದ್ರೊಳಗೆ ತಮ್ಮಂಥ ಶರಣರ ಒಂದು ಹಿತವಚನಗಳು ಏನಾಗಿರ್ತದೆ ಇವತ್ತು ಅವಶ್ಯವಾಗಿದ್ದಾವೆ. ಇವತ್ತು ಒಂದು 2026 ಸಾಲಿನಲ್ಲಿ ಗೋಕಾಕ್ ಶಿವನ ಸಂಪಾದನಾ ಮಠದ ಶರಣ ಸಂಸ್ಕೃತಿ ಉತ್ಸವದ ನಿಮಿತ್ತವಾಗಿ ತಾವು ಪೂರ್ವಭಾವಿಯಾಗಿ ಸುಮಾರು 10-11 ದಿನಗಳ ಪರ್ಯಂತರವಾಗಿ ಬಂದು ನಮ್ಮ ಗೋಕಾಕ ನಗರದ ಎಲ್ಲ ಒಂದು ಶರಣೀಯರ ಒಂದು ಮನಸ್ಸ ಒಂದು ಉಲ್ಲಾಸವಾಗುವಂತೆ ಅವರನ್ನು ನಿಮ್ಮ ವಾಣಿಯನ್ನು ಕೇಳಿ ಪ್ರಫುಲ್ಲಿತರಾಗಿ ತಮ್ಮ ಜೀವನವನ್ನು ಕೂಡ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಧನ್ಯತಾ ಭಾವವನ್ನು ಅವರು ವ್ಯಕ್ತ ಮಾಡ್ತಾ ಇದ್ದಾರಪ್ಪ. ನಿಜಕ್ಕೂ ತಾವು ಮಾಡಿದ 10 ದಿನಗಳ ಒಂದು ಪ್ರವಚನ ನಮ್ಮ ಗೋಕಾಕದ ಜನರಿಗೆಲ್ಲ ಒಂದು ಸೌಭಾಗ್ಯವನ್ನು ಕಲ್ಪಿಸಿದೆ. ಆ ನಿಟ್ಟಿನಲ್ಲಿ ಸಮಸ್ತ ಗೋಕಾಕ ನಗರದ ಶರಣೀಯರ ಪರವಾಗಿ, ನಮ್ಮ ಶಿವನ ಸಂಪಾದನಾ ಮಠದ ಪರವಾಗಿ, ಹಾಗೆಯೇ ಶ್ರೀ ಮನ್ಯರಂಗನ ಪ್ರಣವಸ್ವರೂಪಿ ಮೃಗರಾಜೇಂದ್ರ ಮಹಾಸ್ವಾಮಿಗಳು ನಿಜವಾಗಿಯಪ್ಪ ನಮಗೊಂದು ಭಾಗ್ಯ. ಅವರಾದರೂ ಕೂಡ ಕಕ್ಕುಲಾತಿಯಿಂದ ಜನಮನವನ್ನು ತಿದ್ದುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ತಮ್ಮಂಥ ಪೂಜ್ಯರನ್ನು ಶ್ರೀಮಠಕ್ಕೆ ಕರೆಸಿ ಒಂದು ವಿನೂತನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಶ್ರೀಮಠದ ಪೂಜ್ಯರಿಗೂ ಹಾಗೂ ಅಲ್ಲಿ ಆಡಳಿತ ವರ್ಗದ ಎಲ್ಲರಿಗೂ ಕೂಡ ನಮ್ಮ ಮತ್ತೊಮ್ಮೆ ಶರಣುಗಳನ್ನು ಸಮರ್ಪಿಸಿ ತಮಗೆ ಅನಂತ ಶರಣ ಶರಣಾರ್ಥಿ.